ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿವಸ ಆಯಿತು ವೀಡಿಯೋಸ್ ಮಾಡಿ, ಅದಕ್ಕೆ ಇವತ್ತೊಂದು ರೆಸಿಪಿ ವಿಡಿಯೋನ ತೋರಿಸ್ತೀನಿ. ಸೊ ಹೇಗೆ ಮಾಡೋದು ಬನ್ನಿ ನೋಡೋಣ. ಸೊ ಇವಾಗ ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀವಿ, ಹಾಫ್ ಮತ್ತು ಈ ಥರ ಹೆಚ್ಚಬೇಕು ತಿನ್ನಾಗಿ. ಇಲ್ಲಿ 2 ಈರುಳ್ಳಿ ತಗೊಂಡಿದ್ದಾರೆ, 2.5 ಈರುಳ್ಳಿ. ಈ ಥರ ಹೆಚ್ಕೊಂಡು ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ಹಾಕ್ಕೊಬೇಕು. ಸೊ ಗೈಸ್, ಇವಾಗ ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಹೆಚ್ತಾ ಇದ್ದೀವಿ. ಸಣ್ಣಗೆ ಹೆಚ್ಬಿಟ್ಟು ಇದು ಫುಲ್ಲು ಹೆಚ್ಚಾಗಿದೆ. ಇವಾಗ ಇದನ್ನು ಈ ಥರ ಹೆಚ್ಚಬೇಕು. ಈಗ ಕೊತ್ತಂಬರಿ ಸೊಪ್ಪನ್ನ ಹೆಚ್ತಾ ಇದ್ದೀವಿ. ಹೇಗೆ ಸಬ್ಸಿಗೆ ಸೊಪ್ಪನ್ನ ಹೆಚ್ಚಿದ್ವೋ ಅದೇ ಥರನೇ ನುಣ್ಣಗೆ ಹೆಚ್ಕೊತಿದ್ದೀವಿ. ಸಣ್ಣಗೆ ಹೆಚ್ಕೊಂಡಾದಮೇಲೆ ಇಲ್ಲಿ ನಾವು ಒಂದು ಮೆಣಸಿನ್ಕಾಯಿ ವಾಶ್ ಮಾಡಿಬಿಟ್ಟು ಮತ್ತೆ ಇದನ್ನು ಸ್ಲೈಸ್ ಮಾಡ್ತೀವಿ ಈ ಥರ. ಇವಾಗ ಇದನ್ನೆಲ್ಲನೂ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನೆಲ್ಲ ಕಡಲೆ ಹಿಟ್ಟಿರುತ್ತಲ್ಲ ಅದರೊಳಗೆ ಹಾಕ್ಕೊತಾ ಇದ್ದೀವಿ. ಗೈಸ್, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ, 1-2 ಸ್ಪೂನು. ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ತಾಯಿದ್ದೀವಿ, MTRದು. ಇಲ್ಲಿ ಗ್ಯಾಸ್ ಆನ್ ಆಗಿದೆ, ಎಣ್ಣೆನ ಹಾಕಿದ್ದೀವಿ, ಕಾಯಬೇಕು ಅಷ್ಟೆ. ಇವಾಗ ಓಂಕಾಳನ್ನ ಹಿಂಗೆ ಈ ಥರ ಮಾಡಿಬಿಟ್ಟು ಇದರೊಳಗೆ ಹಾಕ್ತಾಯಿದ್ದೀವಿ. ಈ ಥರ ಕಾಯಿಸ್ಬೇಕು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇಲ್ಲೊಂದು ಲೋಟ ನೀರಿದೆ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿರ್ತೀವಿ. ಈಗ ಇನ್ನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ಗೈಸ್, ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು. ಎಣ್ಣೆ ಬಿಸಿಯಾಗಿದೆ, ಹಾಕ್ತಾ ಇದ್ದಾರೆ. ಇವಾಗ ಗುಂಡಿಗೆ ಹಾಕಬೇಕು. ಮೇಲ್ಗಡೆ ಒಂಥರ ಬಬಲ್ಸ್ ಇರಬೇಕು ಗೈಸ್. ಈ ಥರ ಒಂದು ಸ್ವಲ್ಪ ಮೇಲೆ ಫ್ಲೋಟ್ ಆಗಂಗೆ ಆಗಬೇಕು. ಗೈಸ್, ಇವತ್ತು ಸಂಡೇ ಮತ್ತು ವರ್ಲ್ಡ್ ಕಪ್ ನಡೀತಿದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ.
ಗೈಸ್ ಇದೊಂದು 2 ನಿಮಿಷ ಬೇಯಿಸ್ಬೇಕಾಗುತ್ತೆ, ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಬೇಕು. ಗೈಸ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಇದು. ಇನ್ನೂ ಇಷ್ಟು ಮಿಕ್ಕಿದೆ. ನಮ್ಮಮ್ಮ ಇನ್ನೂ ಹಾಕ್ತಾ ಇದ್ದಾರೆ. ಇನ್ನೂ ಒಂದು ಸತಿ ಹೇಳ್ತೀನಿ ಕೇಳಿಸ್ಕೊಂಡಿಲ್ಲ ಅಂದರೆ. ಈ ಥರ ಬರಬೇಕು, ಬಬಲ್ಸ್ ಬರಬೇಕು. ನೋಡಿ ಗೈಸ್, ಈ ಥರ ಮೇಲ್ಗಡೆ ಫ್ಲೋಟ್ ಆಗಬೇಕು. ಇವಾಗ ಸ್ವಲ್ಪ ಹಾಕಿದ್ದೀವಿ. ಹೇಗಿದೆ? ಏನಾಯ್ತು? ಬಾಯ್ ಬಿಟ್ಟು. ಹಾಂ, ಥ್ಯಾಂಕ್ ಯು. ಅಮ್ಮ ಮಾಡಿದ್ದು. ಮತ್ತೆ ಹೇಳಿ. ನಾನು ಮಾಡಲಿಲ್ಲಪ್ಪ, ನಾನು ಬರೀ ವಿಡಿಯೋ ಮಾಡಿರೋದು.